ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಅಕ್ರಮ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಎಫ್ಐಆರ್ ಇದು ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಯೂನಿಯನ್ ಬ್ಯಾಂಕ್ ಎಂಡಿ ಮತ್ತು ಸಿಇಒ ಆಗಿರುವಂತಹ ಮನಿ ಮೇಖಲೈ ಜೊತೆಗೆ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ನಿತೇಶ್, ರಂಜನ್, ರಾಮಸುಬ್ರಹ್ಮಣ್ಯಂ, ಸಂಜಯ್ ರುದ್ರ, ಪಂಕಜ್ ದ್ವಿವೇದಿ ಇವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಇನ್ನೊಬ್ಬರ ಹೆಸರು ಶುಚಿಸ್ಮತಾ ರಾವ್, ಇವ್ರ ವಿರುದ್ಧನೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಈ ಇಷ್ಟು ಹೆಸರುಗಳಲ್ಲಿ ಬಹುಶಃ ಶುಚಿಸ್ಮತಾ ರಾವ್ ಅನ್ನುವಂಥದ್ದೇನಿದೆಯಲ್ಲ, ಸೊ ಆ ಒಂದು ಹೆಸರು ಈ ಹಿಂದೆ ಏನೊಬ್ಬ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಭಾನುವಾರ ಸುಸೈಡ್ ಮಾಡ್ಕೊಂಡಿದ್ದಂತಹ ಅಧಿಕಾರಿ ಚಂದ್ರಶೇಖರನ್ ಅವರ ಡೆತ್ ನೋಟ್ನಲ್ಲೂ ಕೂಡ ಹೆಸರನ್ನ ಉಲ್ಲೇಖ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ 3 ಅಧಿಕಾರಿಗಳ ಹೆಸರನ್ನ ಅವರು ಉಲ್ಲೇಖ ಮಾಡಿದ್ರು. ಅದರಲ್ಲಿ ಶುಚಿಸ್ಮತಾ ರಾವ್ ಅವರ ಹೆಸರು ಕೂಡ ಇತ್ತು. ಇವ್ರ ಜೊತೆಗೆ ಪದ್ಮನಾಭ್ ಜೊತೆಗೆ ಪರಶುರಾಮ್ ದುರ್ಗಣ್ಣನವರ್ ಇವರ ಹೆಸರುಗಳು ಕೂಡ ಇದ್ವು. ಈ 3 ಹೆಸರುಗಳ ಪೈಕಿ ಈಗ ಒಬ್ಬರ ವಿರುದ್ಧ ಎಫ್ಐಆರ್ ಈಗ ದಾಖಲಾಗಿದೆ. ಅಂದರೆ ಶುಚಿಸ್ಮತಾ ರಾವ್ ಅವರ ವಿರುದ್ಧ ಈಗ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಒಂದು ಎಫ್ಐಆರ್ನಲ್ಲಿ ಅವ್ರ ವಿರುದ್ಧವೂ ಕೂಡ ದೂರಿದೆ. ಇದರ ಜೊತೆಗೆ ಯೂನಿಯನ್ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಆಗಿರುವಂತಹ ಮನಿ ಮೇಖಲೈ, ಹಾಗೆ ಕಾರ್ಯನಿರ್ವಾಹಕ ನಿರ್ದೇಶಕರುಗಳಾಗಿರುವಂಥ ನಿತೇಶ್ ಮತ್ತು ರಂಜನ್ ರಾಮಸುಬ್ರಹ್ಮಣ್ಯಂ ಜೊತೆಗೆ ಸಂಜಯ್ ರುದ್ರ, ಪಂಕಜ್ ದ್ವಿವೇದಿ ಇವ್ರಗಳ ಮೇಲೂ ಕೂಡ ದಾಖಲಾಗಿದೆ ಈಗ ಎಫ್ಐಆರ್. ನೋಡಿ, ಇದು ಚಂದ್ರಶೇಖರ್ ಅವ್ರನ್ನ ನೀವು ಫೋಟೋದಲ್ಲಿ ನೋಡ್ತಾ ಇದ್ರಿ. ಅವ್ರು ಬರೆದಂಥ ಒಂದು ಡೆತ್ ನೋಟ್, ಅದರಲ್ಲಿ ಕೆಲವೊಂದಷ್ಟು ವಿವರಗಳನ್ನು ಬರೆದಿದ್ರು. ಸೊ ಹೇಗೆ ಇಲ್ಲಿ ಅಕ್ರಮಗಳು ನಡೀತಾ ಇವೆ ಅನ್ನುವಂಥದ್ರ ಬಗ್ಗೆ ಅವರು ಎಳೆಯಾಗಿ ಡೆತ್ ನೋಟ್ನಲ್ಲಿ ಬರೆದು ತನ್ನ ಆತ್ಮಹತ್ಯೆಗೆ ಯಾರು ಕಾರಣ ಅನ್ನುವಂಥದ್ದನ್ನು ಕೂಡ ಹೇಳಿದರು. ನೋಡಿ, ಆ ಡೆತ್ ನೋಟ್ನಲ್ಲಿ ಈ ಮೇಲಿನ ಎಲ್ಲ ವಿವರಣೆಯಂತೆ ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ ರೂಪಾಯಿ 80 ರಿಂದ 85 ಕೋಟಿಗಳಷ್ಟು ಅನ್ವಯವಾಗಿ ನಿಯಮಬಾಹಿರವಾಗಿ ಲೂಟಿ ಮಾಡಿರೋದು ಕಂಡು ಬಂದಿರುತ್ತೆ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನುವಂಥದ್ದು, ಜೊತೆಗೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಬರ್ತಿದ್ರು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಈಗ ದಾಖಲಾಗಿರುವಂಥ ಒಂದು ಎಫ್ಐಆರ್ನಲ್ಲಿ ಪ್ರಮುಖವಾಗಿ ಈಗ ಏನು 4 ಜನರ ಹೆಸರು ಕೇಳಿ ಬರ್ತಾ ಇದೆ. ಏನಿದೆ ಪ್ರಮುಖವಾಗಿ ಎಫ್ಐಆರ್ನಲ್ಲಿ? ಜೊತೆಗೆ ಈಗ ಶುಚಿಸ್ಮತಾ ರಾವ್ ಅವರ ಹೆಸರು ಮಾತ್ರ ಇರೋದು, ಇನ್ನು ಉಳಿದಂತೆ ಪದ್ಮನಾಭ ಆಗಲಿ ಅಥವಾ ಇನ್ನೊಬ್ಬರ ಹೆಸರಾಗಲಿ, ಅದರಲ್ಲಿ ಪರಶುರಾಮ್ ಹೆಸರಾಗಲಿ ಇಲ್ಲ. ಶಿವಪ್ರಸಾದ್, ರೆಹಮಾನ್, ಈಗಾಗಲೇ ಮಹರ್ಷಿ ವಾಲ್ಮೀಕಿ ನಿಗಮದ ಪ್ರಧಾನ ವ್ಯವಸ್ಥಾಪಕ ಆಗಿರ್ತಕ್ಕಂಥ ರಾಜಶೇಖರ್ ಅವರು ದೂರನ್ನು ನೀಡಿರ್ತಕ್ಕಂಥ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಆರೋಪವನ್ನು ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಬರೋಬ್ಬರಿ 187.33 ಕೋಟಿ ನಿಗಮದ ಅಕೌಂಟ್ ನಿಂದ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಖಾತೆ ಸಂಖ್ಯೆಗಳನ್ನು ಕೂಡ ನಮೂದು ಮಾಡಿ ಯಾವ ರೀತಿಯಾಗಿ ನಿರ್ವಹಣೆಯನ್ನ ಮಾಡಿದ್ದಾರೆ ಖಾತೆಯನ್ನು ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. 19/2/2024 ಖಾತೆಯಲ್ಲಿ MG ರೋಡ್ ಬ್ರಾಂಚ್ಗೆ ವರ್ಗಾವಣೆ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ನಮೂದನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 4-5 ಅಕೌಂಟ್ಗಳಿಗೆ ಕೂಡ ವರ್ಗಾವಣೆ ಆಗಿರೋದ್ರ ಬಗ್ಗೆ ಸುಮಾರು 25 ರಿಂದ 44 ಕೋಟಿವರೆಗೂ ಕೂಡ ಹಣ ವರ್ಗಾವಣೆ ಆಗಿದೆ. 33 ಕೋಟಿ ಕೂಡ ಮತ್ತೊಂದು ಅಕೌಂಟ್ಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಕ್ರಮದಲ್ಲಿ 94.73 ಕೋಟಿಗಳಿಗೂ ಹೆಚ್ಚು ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಯೂನಿಯನ್ ಬ್ಯಾಂಕ್ ಸೇರಿದಂತೆ ಇತರ ಬ್ಯಾಂಕ್ಗಳನ್ನ ನಮೂದು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಏನಿದ್ದಾರೆ, ಇದು ಲೆಕ್ಕ ಆಗ್ಬೇಕಾದ್ರೇನೆ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದೆಲ್ಲೋ ಮೇಲ್ನೋಟಕ್ಕೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುತ್ತೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನು ಮಾಡಿ ಎಫ್ಐಆರ್ ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಮಾಡಿಕೊಂಡಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದ್ದಾರೆ. ಈ ತನಿಖೆಯಲ್ಲಿ ಸತ್ಯ ಹೊರಬರುತ್ತೆ ಅಂತ ಹೇಳಿ ನಾಗೇಂದ್ರ ಅವರು ಹೇಳಿದ್ದಾರೆ. ಕೆಲ ಹೆಸರುಗಳನ್ನು ಸ್ಪಷ್ಟವಾಗಿ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. ಮೌಖಿಕ ಆದೇಶದ ಮೇಲೆ ಸರ್ಕಾರ ನಡೆಯೋದಿಲ್ಲ, ಮೌಖಿಕ ಆದೇಶದಂತೆ 100 ಕೋಟಿ ವರ್ಗಾವಣೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಡೆತ್ ನೋಟ್ನಲ್ಲಿ ಸಚಿವರು ಒತ್ತಾಯ ಮಾಡಿದ್ರು, ಅದೇ ಸಚಿವರ ಏನು ಆಶ್ವಾಸನೆ ಮೇರೆಗೆ ಮಾಡಿದ್ದೇವೆ ಅಂತ ಎಲ್ಲೂ ಇಲ್ಲ. ಅದು ಇಬ್ಬರು ಸಿಬ್ಬಂದಿಗಳು ಮತ್ತು ಬ್ಯಾಂಕ್ ಸಿಬ್ಬಂದಿ ಮೇಲೆ ಅವ್ರದ್ದು ಮೇನ್ ಆರೋಪ ಇದೆ. ಅದನ್ನು ಸ್ಪಷ್ಟವಾಗಿ ಸಚಿವರು ಇದಕ್ಕೆ ತನಿಖೆ ನಾವು ಮಾಡಿಸ್ತೀವಿ, ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇದು ಜನರ ದುಡ್ಡಿದೆ, ಈಗಾಗಲೇ 28 ಕೋಟಿ ರೂಪಾಯಿ ವಾಪಸ್ ಬಂದಿದೆ, ಇನ್ನೂ ಕೂಡ ಇವತ್ತು ಸಾಯಂಕಾಲ ಒಳಗಡೆ ತರಿಸ್ತೀವಿ, ಇಲ್ಲಿದ್ರೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಡೆತ್ ನೋಟ್ನಲ್ಲಿ ಸಚಿವರು ಒತ್ತಾಯ